ಏನು ಕೊಡಬೇಕು? ಸದನದಲ್ಲಿ ಹೋರಾಟಕ್ಕೇನು ಅವಕಾಶ ಇದೆ? ಸದನದಲ್ಲಿ ಅವ್ರು ಏನೇ ಪ್ರಶ್ನೆ ಕೇಳಿದ್ರೆ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಡುತ್ತೆ. ಸದನದಲ್ಲಿ ಹೋರಾಟ ಮಾಡಬೇಕಿಲ್ಲ ಅಂತಲ್ಲ, ಯಾವ ಇಶ್ಯೂಸ್ ಮೇಲೆ ಮಾಡಬೇಕನ್ನೋದು ನಮ್ಮ ವಾದ ಇದೆ. ಅವರಿಗೆ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಸರ್ಕಾರ, ವಿಶೇಷವಾಗಿ ನಮ್ಮ ಸ್ಪೀಕರು ಅವರಿಗೆ ಮಾತಾಡಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮೂಡಾಗರಣ ಆಗಿರ್ಬೋದು, ಎಲ್ಲ ಹಗರಣಗಳಲ್ಲಿ ಎಷ್ಟೆಷ್ಟು ತಾಸು ಮಾತಾಡಿದ್ರೆ ತಾವು ನೋಡ್ಕೊಳ್ಳಿ. ಅವರು ಸರ್ಕಾರದ ಉತ್ತರ ತೊಗೊಳ್ಳಾರಂಗೆ ಅವರು ವಾಪಸ್ ಹೋಗಿರ್ತಕ್ಕಂಥ ಅವರು ಮಾತಾಡ್ಲಿಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ. ನೀವು ಈ ಹಗರಣಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಷ್ಟು ಅವರಿಗೆ ಅವಕಾಶ ಕೊಟ್ಟಿದೆ. ಇವತ್ತು ಕೂಡ ಯಾವುದೇ ವಿಷಯ ಮಾತನಾಡಬೇಕಾಗಿದ್ದರೆ ಅವಕಾಶ ಕೊಡ್ತೀವಿ, ಮಾತಾಡಲಿ. ಅದು ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತೀವಿ. ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು 3 ಟೀಮ್ ಆಗಲಿ 5 ಟೀಮ್ ಆಗಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅದು ಅವ್ರ ಇಂಟರ್ನಲ್ ಡಿಫ್ರೆನ್ಸ್ಗಳು, ಅವ್ರ ಡಿಫ್ರೆನ್ಸ್ ಅಭಿಪ್ರಾಯ ನಾನು ಮಾತನಾಡೋಕ್ಕೆ ಬರೋದಿಲ್ಲ. ನೀವು ಅವ್ರನ್ನ ಕೇಳಿ ಅಲ್ಲ. ಈಗ ಅವ್ರು ಏನು ಮಾಡಬೇಕು, ಪ್ರಸ್ತಾವನೆ ಮಾಡಿಕೊಳ್ಳಿ. ಇದ್ರ ಬಗ್ಗೆನೇ ಸರ್ಕಾರಕ್ಕೆ ಮನವಿ ಕೊಡಲಿ, ನಾವು ಮಾತನಾಡ್ತೀವಿ. ಸುಮೋಟೋಗಿ ನಾವು ಕೂಡ ಮಾತನಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ಶಾಸಕರು ಕೂಡ ಮಾತನಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಇಂಥವ್ಕೆ ಯಾಕೆ ಇಂಟ್ರೆಸ್ಟೇ ತೋರಿಸಲ್ಲ. ಈಗ ನಿಮಗೆ ಮಾಧ್ಯಮದವ್ರು ಚೆನ್ನಾಗಿದೆ ಅಲ್ವಾ, ನೀವು ಡೈಲಿ TV ನೋಡ್ತಾ ಇರ್ತೀರಿ. ಯಾರು ಅದ್ರ ಬಗ್ಗೆ ಇಶ್ಯೂ ಮಾತನಾಡ್ತಾರೆ ತಮಗೆ ಗೊತ್ತಿದೆ. ಅವ್ರು ಯಾವಾಗಲೂ ಹೋಗೋದೇ ಕಾಂಟ್ರವರ್ಸಿ ಇಶ್ಯೂ, ಪೊಲಿಟಿಕಲ್ ಇಶ್ಯೂಗೆ ಹೋಗ್ತಾರೆ. ಬಟ್ ವಿ ವೆಲ್ಕಮ್ ದೆಮ್, ಅದು ಇರಬಾರ್ದು ಅಂತಲ್ಲ, ವಿ ವೆಲ್ಕಮ್ ದೆಮ್. ಬಟ್ ಆದರೂ ಕೂಡ ಈ ಬಾರಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರೆ ಗೌರ್ಮೆಂಟ್ ಇಸ್ ರೆಡಿ ಟು ರಿಪ್ಲೈ ಫಾರ್ ಎವ್ರಿಥಿಂಗ್. ಇದರಲ್ಲಿ ಇನ್ನೂ ಭಾಳ ಇದೆ. ಸುಮಾರು 58 ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಇವತ್ತು 36 ಲಕ್ಷಕ್ಕೆ ತಂದಿದ್ದೀವಿ. ಮುಂದೆ ಯೋಜನೆಗಳು ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಹೊಸ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರ ಮುಖಾಂತರ ಜನವರಿ ಎಂಡ್ವರೆಗೆ ಅದು ಕಾರ್ಯಕ್ರಮ, ಜನವರಿ ಎಂಡ್ವರೆಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಾಗ ಆ ಕಾರ್ಯಕ್ರಮ ಚಾಲೂ ಆಗುತ್ತೆ. 43 ವ್ಯಾನ್ಗಳು ಮಾಡಿದ್ದೀವಿ. ಅದು ಉದ್ದೇಶ ಮಾಡಿರ್ತಕ್ಕಂಥದ್ದು 43 ರೀಜನ್ಗಳಿದೆ ನಮ್ಮಲ್ಲಿ. ಆ 43 ರೀಜನ್ಗಳಲ್ಲಿ ಈ ವ್ಯಾನ್ಗಳು ಯಾರ್ಯಾರು ನಮಗೆ ಫಲಾನುಭವಿಗಳಿದೆ ಅವ್ರ ಮನೆಗೆ ನೇರವಾಗಿ ಹೋಗಿ ಚೆಕ್ ಮಾಡ್ತಕ್ಕಂಥದ್ದು, ಸೈಟಲ್ಲಿ ಯಾರು ಕೆಲಸ ಮಾಡ್ತಾರೆ ಚೆಕ್ ಮಾಡ್ತಕ್ಕಂಥದ್ದು, ಯಾರ್ಯಾರು ನಮಗೆ ಬೆನಿಫಿಟ್ಸಿಗೆ ಅರ್ಜಿಗಳು ಹಾಕ್ತಾರೆ ಅರ್ಜಿಗಳನ್ನ ವಿಲೇವಾರಿ ಮಾಡೋಕ್ಕಿಂತ ಮುಂಚೆ ಹೋಗಿ ನೇರವಾಗಿ ಹೋಗಿ ನೋಡ್ಕೊಂಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಿಂದ ಮುಂದೆ ಖಂಡಿತವಾಗ್ಲೂ ಈ ಏನು ಫೇಕ್ ಕಾರ್ಡ್ಸ್ ಇದೆ, ಈ ಫೇಕ್ ಕಾರ್ಡ್ಸ್ ತೆಗಿಲಿಕ್ಕಿಂತ ನಮಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಐ ಕ್ಯಾನ್ ಪ್ರಾಮಿಸ್ ಯು ಈ ನೆಕ್ಸ್ಟ್ 4-5 ಮಂತ್ಸ್ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇದೇನೋ ಫೇಕ್ ಕಾರ್ಡಿನ ಗೊಂದಲ ಇದೆ, 70-80% ವರೆಗೆ ನಾವು ಸರಿ ಮಾಡ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಆಗ್ತದೆ, ಸರ್ಕಾರ ಹಂತದಲ್ಲಿದೆ. ನಾವು ಪ್ರಸ್ತಾವನೆ ಕೂಡ ಮಾಡಿದ್ದೇವೆ. ಸೊ ಅಲ್ಲಿರ್ತಕ್ಕಂಥ ರೆಸಲ್ಯೂಷನ್ ಕೂಡ ಬಂದಾಗಿದೆ. ಆಮೇಲೆ ಅದು ಕ್ವಾಲಿಫೈ ಆಗ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಹುಬ್ಬಳ್ಳಿ ಧಾರವಾಡ 2 ಮಹಾನಗರ ಪಾಲಿಕೆಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ. ಮೌಖಿಕವಾಗಿ ಕೊಡ್ತಕ್ಕಂಥೇನು ಆರ್ಡ್ರೇ ಕೊಡ್ತೀವಿ, ಮೌಖಿಕವಾಗಿ. ಸರಿ, ಮೀಸಲಾತಿ ಹೋರಾಟ ಬಗ್ಗೆ ಸರ್ಕಾರ ಏನು ಮೀಸಲಾತಿ, ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೀತಾ ಇದೆ. ನೀವು ಹೇಳ್ತಾ ಇದ್ರಿ ಅವ್ರಿಗೆ ಹಕ್ಕಿದೆ ಅಂತ ಹೇಳ್ತೀರಿ, ಆದರೆ ಎಲ್ಲೋ ಒಂದು ಕಡೆ ಹತ್ತಿಕ್ಕುವ ಪ್ರಯತ್ನ ಕೂಡ ನಡೀತಾ ಇದೆ ಅಂತ. ಯಾಕಂದರೆ ಬೆಳಗಾವಿಗೆ ಬರುವಂಥ ವಾಹನಗಳನ್ನು ಆಯಾ ತಾಲೂಕು ಕೇಂದ್ರಗಳಲ್ಲಿ ತಡೆ ಹಿಡಿತಾ ಇದೆ ಜಿಲ್ಲಾಡಳಿತ, ಅವಕಾಶ ಕೊಡ್ತಾ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರಿಗ ಕಾಂಗ್ರೆಸ್ಸಲ್ಲೇ ಏನು ಅಸಮಾಧಾನ ಯಾರು ಹೇಳೋದು? ವಿಜೇಂದ್ರ ಅವರಿಗೆ ಕೇಳಿ, ಯಾರು ಬಡದಂದ್ರೆ ಅವ್ರಿಗೆ ಕೇಳೋದು. ಅದೇ ಅಲ್ರಿ ಹೇಳ್ತಿರೋದ್ರಿ, ದೇಶದ ಎಷ್ಟು ಸಮಸ್ಯೆಗಳಿದಾವೆ ರೀ. ನೀವು ಬಿಟ್ಟರೆ ಬೇರೆ ಏನು ಬಾಯಾಗ ಬರೋದಲ್ಲ, ಬಡದಾಟ ಹೊಡೆದಾಟ. ಏನು ಉತ್ತರ ಕೊಡೋಣ ಹೇಳ್ರಿ? ನಮಗಿಂತ ಉತ್ತರ ಕೊಡೋಕೆ ಬರಲ್ಲ ಸ್ವಾಮಿ. ಅವ್ರಿಗೆ ಕೇಳಿ, ಯಾರು ಬಡದಾಡ್ತಾರೆ ಅವ್ರನ್ನ ಕೇಳಿ. ಯಾರು ಬಡದಾಡ್ತಾರೋ ಅಂತ ಅವ್ರ ಕೇಳಿದ್ರೆ ನೀವು ಅವ್ರಿಗೆ ಹೋಗಿ ಕೇಳ್ರಿ, ಯಾರು ಬಡದಾಡ್ತಾರೆ ನೀವು ಕೇಳ್ರಿ. ಈ ಥರ ಪ್ರಶ್ನೆ ನಾವು ಕೇಳಿದ್ವಿ. ಹಾಸನದಲ್ಲಿ ಸಮಾವೇಶ ಮಾಡಿದ್ದಕ್ಕೆ ನಿಮ್ಮಲ್ಲಿ ಒಂದು ರೀತಿ ಅಸಮಾಧಾನ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕಾಗಲ್ಲ ಸರ್. ಅಲ್ರಿ, ಈವನ್ ನೀವು ಲಂಡನ್ನಾಗ ಹೋದರೆ ಬೆಳಗ್ಗೆ ದಿನ ಬೆಳಗ್ಗೆ ಪ್ರತಿಭಟನೆ ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ಬ್ಯೂಟಿ ಆಫ್ ಡೆಮೋಕ್ರಸಿ. ನಾವು ಹೋರಾಟ ಮುಖಾಂತರ ರಿಫಂಡ್ ಆಗ್ತಕ್ಕಂಥ ಹೋಗಂದ್ರೆ ಡೆಮೋಕ್ರಸಿ. ಪ್ರತಿ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಬಂದರೆ ಹೋರಾಟ ನಡೀತಾನೆ ಇರ್ತವೆ ಅಲ್ವಾ? ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ಯಾವ್ಯಾವ ಸರ್ಕಾರ ಗಮನಕ್ಕೆ ತೊಗೋಬೇಕು ಎಲ್ಲ ಸರ್ಕಾರಗಳು ಅವರ ಸಂದರ್ಭದಲ್ಲಿ ತೊಗೊಳ್ತಾ ಇದ್ದು. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ಗಳಿದ್ದಾವೆ, ಯಾವ ಅಟೆಂಡ್ ಮಾಡಬೇಕು, ಇಲಾಖೆಯವರು ಅಟೆಂಡ್ ಮಾಡ್ತೀವಿ, ಸರ್ಕಾರ ಗಮನಕ್ಕೆ ಬರ್ತದೆ. ಅದನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.